ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಸೀಮೆ ಬದನೆಕಾಯಿಯಿಂದ ಒಂದು ರುಚಿಕಟ್ಟಾದ ಪಲ್ಯವನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಬಿಸಿ ಅನ್ನಕ್ಕೆ ಆಗ್ಬೋದು, ಚಪಾತಿಗೆ ಆಗ್ಬೋದು, ರೊಟ್ಟಿಗೆ ಆಗ್ಬೋದು. ಹೇಳಿ ಮಾಡಿಸಿದ ಪಲ್ಯ ಅಂತಂದರೆ ತಪ್ಪಾಗೋದಿಲ್ಲ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಪಕ್ಕ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಬೆಂಗಳೂರು ಬದನೆ ಅಂತ ಕೂಡ ಕರೀತಾರೆ. ಸಾಮಾನ್ಯ ದಿನ ಕೆಲವರು ಜಾಸ್ತಿ ಬಳಸಲ್ಲ. ಆದರೆ ಇದು ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಎಲ್ಲರೂ ಕೂಡ ಇದನ್ನು ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಮ್ಮ ಅಡುಗೆ ಮನೆಗೆ ಹೋಗೋಣ. ಇವಾಗ ಈ ಪಲ್ಯ ಮಾಡೋದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ನೋಡಿರಿ, ಇವೆರಡು ಸೇರಿ ಅರ್ಧ ಕೆ ಜಿ ಇದ್ದಾವೆ. ಸೀಮೆ ಬದನೆಕಾಯಿ ಅಂತ ಕರಿತೀವಿ ಇವನ್ನ. ಇದಕ್ಕೆ 2 ಟೊಮಟೆ ಹಣ್ಣು, ಇಂಥ ಒಂದೆರಡು ಟೊಮಟೆ ಹಣ್ಣು, ಆಮೇಲೆ ಒಗ್ಗರಣೆಗೆ 1 ಈರುಳ್ಳಿ. ಎಷ್ಟು ಸಾಕಾದ? ಅರ್ಧ ಕೆ ಜಿ ಸೀಮೆ ಬದನೆಕಾಯಿ, 1-2 ಟೊಮಟೆ ಹಣ್ಣು, ಒಗ್ಗರಣೆಗೊಂದು ಈರುಳ್ಳಿ. ನೋಡಿರಿ, ಇವಾಗ ಒಂದೊಂದು ಸತಿ ಈ ಸೀಮೆ ಬದನೆಕಾಯಿ ಮೇಲೆ ಮುಳ್ಳಿರ್ತವೆ. ಒಂದೊಂದು ಚೂಪಿಗಿರ್ಬೋದು, ಒಂದೊಂದು ಗಟ್ಟಿಗಿರ್ಬೋದು. ಹಂಗಾಗಿ ನೋಡಿ ಒಂದು ಸತಿ ಹಿಂಗೆ ಅಂದ್ಬಿಟ್ಟು ಇದ್ರ ಮೇಲಿರೋ ಸಿಪ್ಪೆನ ಎರಿಬೇಕು. ಸ್ವಲ್ಪ ಏಳಿಗೆ ಮಣೆ ಇದ್ದರೆ ನಿಮ್ಗೆ ಅನುಕೂಲ ಆಗುತ್ತೆ. ಒಂಚೂರು ಗಟ್ಟಿಗಿರುತ್ತೆ, ಹಂಗಾಗಿ ನೋಡಿ ಹುಷಾರಾಗಿ ಹಿಂಗೆ ಸಿಪ್ಪೆ ಒಂಚೂರು ಎರ್ಕೊಳ್ರಿ. ಇಲ್ಲ ಪೀಲರ್ ಅಂತ ಇರುತ್ತಲ್ಲ, ಅದರಲ್ಲಾದ್ರೂ ಎರ್ಕೊಬೋದು ನೀವು. ಮೇಲಿಂದ ತೀರಾ ಹತ್ತೇನು ಎರಿಯೋದು ಬೇಡ. ಒಟ್ಟಿನಾಗ ಏನು ತೊಂದರೆ ಇಲ್ಲ. ಒಂಚೂರು ಸಿಪ್ಪೆ ಹಿಂಗಿದಾರ ನೋಡ್ರಿ, ಇದಕ್ಕೆಲ್ಲ ಚಾಕು ಹೋಗಲ್ಲ. ಒಂಚೂರು ಉಳಿದ್ರೂ ಏನು ತೊಂದರೆ ಇಲ್ಲ. ಅದು ಏನು ನಿಚ್ಚೊಳಗೆ ಎರಿಬೇಕು ಅಂತ ಏನಿಲ್ಲ. ಇಷ್ಟು ಎರ್ದಿದ್ದಾದಮೇಲೆ ಇದ್ರಾಗೂ ಅಷ್ಟೇ ಮಾವಿನಕಾಯಿನಾಗಿರುತ್ತಲ್ಲ, ಹಂಗೆ ವಾಟೆ ಇದ್ದಂಗೆ ಇರುತ್ತೆ, ಅದನ್ನು ತೆಗಿಬೇಕು. ಎಳೆದಾದರೆ ಚೆನ್ನಾಗಿ ನೋಡ್ರಿ, ಹಿಂಗೆ ವಾಟೆ ಇದ್ದಂಗೆ ಇರುತ್ತೆ ಬೀಜ ಇದ್ರದ್ದು. ಇದನ್ನು ಅಷ್ಟು ಸ್ವಲ್ಪ ತೆಗೀರಿ. ಭಾಳ ಏನು ಬೇಡ, ಒಂದು ಚೂರು ಅದು. ಆಮೇಲೆ ಇದ್ರದ್ದು ಏನಾದ್ರು ಒಂಚೂರು ಬಲ್ತಿದ್ವು ಅಂದರೆ ಏನಾಗುತ್ತಪ್ಪ ಅಂದರೆ ಸಿಪ್ಪೆ ಒಂಥರ ನಾರ್ನಾರ್ದಂಗೆ ಆಗುತ್ತೆ. ಹಂಗಾಗಿ ಒಂಚೂರು ಜಾಸ್ತಿ ಎರಿಬೇಕಾಗತ್ತೆ. ತೀರಾ ಎಳೆವಿದ್ದಾವೆ ಅಂತಂದರೆ ನೀವು ಒಂಚೂರು ಸಿಪ್ಪೆ ಬಿಟ್ಟರೆ ನಡೆಯುತ್ತೆ. ನೋಡ್ರಿ ಇದೊಂಚೂರು ಬಲ್ತಿರೋದಕ್ಕೆ ಬಿದ್ರು ಒಂಥರ ಸಿಬ್ರದಂಗೆ ಆಗ್ತೈತೆ ಅಂತಾರೆ. ಹಂಗೆ ಅದ್ರ ಮೇಲೆ ನೀವು ಅಂದರೆ ಎಳೆದೋ ಬಲ್ತಿದ್ದು ನೋಡಿ ಅದಕ್ಕೆ ತಕ್ಕನಾಗಿ ಸಿಪ್ಪೆನ ಎರಿಬೇಕಾಗತ್ತೆ. ನೋಡಿರಿ, ಹಿಂಗೆ ಈ ಬೀಜ ಅಂತ ತೆಗೆದ್ಬಿಟ್ಟು ಇಲ್ಲೊಂಥರ ನಾರ್ನಾರ್ ಅನ್ನಿಸ್ತೈತೆ, ಒಂಥರ ಸಿಬ್ರು ಅನ್ನಿಸ್ತೈತೆ ಅಂದರೆ ಒಂಚೂರು ತೆಗೀರಿ. ತೆಗೆದು ಒಂಚೂರು ಸಣ್ಣಕ್ಕೆ ಹೆಚ್ಕೋಬೇಕು ಇದನ್ನ. ಆಮೇಲೆ ನೀರಕ್ಕೆ ಹಾಕ್ರಿ, ತೆಗೆದುಬಿಟ್ಟು ತೊಳಿಬೇಕು ಒಂದು ಸತಿ ಚೆನ್ನಾಗಿ. ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡ್ವಿ ಅಂತಂದರೆ ಗಾಢ ಬೇಯುತ್ತೆ. ಹಂಗಾಗಿ ತೀರಾ ದೊಡ್ಡಕ್ಕೆ ಬೇಡ, ಒಂಚೂರು ಸಣ್ಣಕ್ಕೆ ಇರಲಿ. ನೋಡಿರಿ, ಒಂದಿಷ್ಟು ಇದನ್ನು ನೀರಿಗೆ ಹಾಕಿ ಚೆನ್ನಾಗಿ ತೊಳಿರಿ. ಒಂದು ಸತಿ 2 ಸತಿ ತೊಳಿರಿ. ಒಂಥರ ಇದು ಕೈಗೆ ಅಂಟಿಸ್ದಂಗೆ ಆಗ್ತಿರುತ್ತೆ. 1-2 ಸತಿ ತೊಳೆದ್ರೆ ಸರಿ ಆಗುತ್ತೆ. ನೋಡಿದ ಒಂಚೂರು ಎಳೆದಿರೋದಕ್ಕೆ ಎಷ್ಟು ಸಲೀಸಾಗಿ ಸಿಪ್ಪೆ ಎರಿಬೋದು. ಇದನ್ನ ಒಂಚೂರು ಫಸ್ಟ್ಗೆ ತಗೊಂಡಲ್ಲ, ಅದು ಒಂಚೂರು ಬಲ್ತಿತ್ತು. ಬಲ್ತ್ರೆ ರುಚಿನಲ್ಲೇನು ವ್ಯತ್ಯಾಸ ಆಗೋಲ್ಲ, ಚೆನ್ನಾಗಿರುತ್ತೆ. ಇದನ್ನಂತೂ ಬರೀ ಹಸೆ ತರಕಾರಿನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೇಬೆಹಣ್ಣು ತಿನ್ನಂಗೆ ಆಗುತ್ತೆ. ಸ್ವಲ್ಪ ಎಳೆದಾದರೆ ಒಂಚೂರು ನಿಮಗೆ ಅನುಕೂಲ. ಹಿಂಗೆ ಸಿಪ್ಪೆ ಪಪ್ಪೆ ಎರಿಯೋದು. ತೀರಾ ಬಲ್ತತೆ ಅಂತ ಹೇಳಿದ್ರೆ ಹೊಸಾಕಿರ ಸಿಪ್ಪೆ ಒಂಚೂರು ದಪ್ಪನಾಗೆ ಇರೋದು, ಆ ನಾರಿನಂಥದ್ದೆಲ್ಲ ಒಳಗಡೆ ತೆಗೆದು ಇದನ್ನು ಮಾಡಿಕೊಂಡು ಸಣ್ಣಕ್ಕೆ ಹೆಚ್ಕೋಬೇಕಷ್ಟೆ. ನಿಮಗಿಲ್ಲೇ ಈ ಬೀಜ ತೆಗಿಬೇಕಾದ್ರೂ ಗೊತ್ತಾಗ್ಬಿಡುತ್ತೆ ಎಳೆದ ಬಲ್ತಾಯಿತ್ತು ಅಂತೇಳಿ. ಇದನ್ನು ಅಷ್ಟೇ ಭಾಳ ಮೃದುವಾಗಿರುತ್ತೆ. ಹಾಗೆ ಈರುಳ್ಳಿನೂ ಅಷ್ಟೇ. ಇದನ್ನು ನೀವು ಹೆಂಗೆ ಹೆಚ್ಕೋಬೇಕು ಅಂತಂದರೆ ಒಂಚೂರು ದೊಡ್ಡಕ್ಕೆ ಹೆಚ್ಕೋಬೇಕು, ತೀರಾ ಸಣ್ಣಕ್ಕೆ ಹೆಚ್ಕೋಬಾರ್ದು. ನೋಡಿರಿ, ಹಿಂಗೆ ಹೆಚ್ಚಿ 2 ಹೋಳು ಹಿಂಗೆ ಮಾಡಿಬಿಟ್ಟು ಒಂಚೂರು ಪದ್ರ ಬಿಡಿಸ್ಕೋಬೇಕು ಇವನ್ನ, ಈ ಥರ. ಇವಾಗ ಇದಕ್ಕೆ ಮಸಾಲೆ ನಾವು ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಒಟ್ಟಾರೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಸೀಮೆ ಬದನೆಕಾಯಿ ತಗೊಂಡಿದ್ದೆ. ಅದು ಸಿಪ್ಪೆಯಲ್ಲಿ ಎರೆದು ಒಟ್ಟು ಒಂದು 400 ಗ್ರಾಮ್ನಷ್ಟು ಆಗಿತ್ತು. ನೋಡಿರಿ, ಹೆಚ್ಕೊಂಡಿರೋದು ಒಂದು 400 ಗ್ರಾಮು ಸಿಕ್ಕಿದೆ. ಒಟ್ಟು 400 ಗ್ರಾಮ್ ಅಳತೆಗೆ ನಾನು ಇವಾಗ ನಿಮ್ಮ ಮಸಾಲೆ ತೋರಿಸ್ತೀನಿ. ನೀವು ಕೂಡ ಅಷ್ಟೇ ಹಾಕ್ಕೊಂಡು ಮಾಡಿರಿ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು 3 ಲವಂಗ, ನೋಡಿರಿ, 1 2 3 ಸಾಕು, 3. ಹಾಗೆ ಒಂದಿಷ್ಟು ಚಕ್ಕೆ ಮಾತ್ರ ಜಾಸ್ತಿ ಹಾಕೋಬಿಡ್ರಿ.
ಒಂದಿಷ್ಟು ಸಾಕು ನೋಡಿ. ಒಂದಿಷ್ಟು ಚಕ್ಕೆ, ಒಂದು 3 ಲವಂಗ ನೋಡಿ, 1.5 ಚಮಚ ಕೊತ್ತಂಬರಿ ಕಾಳು ಈ ಥರ ಚಮಚದಲ್ಲಿ. ಅದೇ ಚಮಚದಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ನೋಡಿ, ಒಂದು ಅರ್ಧ ಚಮಚ ತಗೊಂಡಿದ್ದೀನಿ. ಪೂರ್ತಿ ಅಲ್ಲ, ನಿಮ್ಗೆ ನೋಡ್ಬೇಕಾದ್ರೆ ಪೂರ್ತಿ ಅಂತ ಅನಿಸುತ್ತೆ. ನಾನು ಬರ್ತಿ ತೊಗೊಂಡಿಲ್ಲ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ. ಹಾಗೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ನಿಂಗೆ ಮುರಿದು ಹಾಕ್ತಾಯಿದ್ದೀನಿ. ಮುರಿದು ಹಾಕಿರಿ ಎಲ್ಲ ಕಡೆಗೂ ಉರಿ ಚೆನ್ನಾಗಿ ತಾಕಿ, ಬಿಸಿ ತಾಕಿ ಚೆನ್ನಾಗಿ ಒಂದೇ ಒಣಗೆ ಹುರಿಯುತ್ತೆ ಅಂತ. ಆಮೇಲೆ ಒಂದಿಷ್ಟು ಒಣ ಕೊಬ್ಬರಿ, ಒಂದಿಷ್ಟು ಒಣ ಕೊಬ್ಬರಿ ಸಾಕಿದೇನು, ಜಾಸ್ತಿ ಏನು ಬೇಡ. ಕೊಬ್ಬರಿ ಒಂದಷ್ಟು ಹಾಕಿದರೆ ಸಾಕಾಗುತ್ತೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ನೀವು ಹೈಬ್ರಿಡ್ ಏನಾದರೂ ತಗೋತಿದ್ದೀರಾ ಅಂತಂದರೆ ಒಂದು 8 ಎಸಳು ತೊಗೊಳ್ಳಿ. ಜವಾರಿ ಆಗಿದ್ದರೆ ಒಂದು 14-15 ತಗೊಳ್ರಿ ಎಸಳು. ಇವಾಗ ನೋಡಿರಿ, ಇವಾಗ ಒಲೆ ಹೊಚ್ಚಿ ಸಣ್ಣ ಊರಿನಲ್ಲೇ, ಗಮನ ಇಟ್ಕೊಳ್ರಿ, ಸಣ್ಣ ಊರಿನಲ್ಲೇ ಚೆನ್ನಾಗಿ ಘಮ ಬಿಡೋವರೆಗೂ ಹುರಿಬೇಕು. ಯಾವುದೇ ಕಾರಣಕ್ಕೂ ಕೂಡ ಸೀಸಬಾರ್ದು. ಇದನ್ನ ನಾವೇನಾದರೂ ಮಸಾಲೆ ಸೀಸಿದ್ವಿ ಅಂತಂದರೆ ಪಲ್ಯ ಒಂಥರ ವಿಷ್ ಕರೀತದೆ, ಸ್ವಲ್ಪ ಕಹಿ ಅಂತ ಅನಿಸುತ್ತೆ. ಹಾಗಾಗಿ ಯಾವನ್ನು ಕೂಡ ಸೀಯಬಾರ್ದು ಅಂತಂದರೆ ಊರಿನ ಸಣ್ಣಕ್ಕೆ ಇಟ್ಕೊಂಡೆ ಹಿಂಗೆ ಗುರಾಡ್ಕೊಂತ ಅದು ಘಮ ಬಿಡೋವರೆಗೂ ಹುರಿಬೇಕು. ನೋಡಿರಿ, ಇದಕ್ಕೇನು ಭಾಳ ಹೊತ್ತು ಹಿಡಿಯಲ್ಲ, 1-2 ನಿಮಿಷದಲ್ಲಿ ಚೆನ್ನಾಗಿ ಹುರಿದು ಬಿಡ್ತವೆ. ಈಗ ಹುರಿದಿದ್ದಾದಮೇಲೆ ಇದೇ ಬಾಣಲಿಗೆ ಬಿಡೋಕ್ಕೆ ಹೋಗ್ಬಿಡ್ರಿ. ಒಂದು ಪ್ಲೇಟಿಗೋ ತಟ್ಟೆಗೋ ತೆಗೀರಿ, ಯಾಕಂದರೆ ಬಾಣಲೆ ಕಾದಿರುತ್ತಲ್ಲ, ಆ ತಳಕ್ಕಿರೋವು ಸೀದಂಗೆ ಆಗಿಬಿಡ್ತವೆ. ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು. ಇವಾಗ ಮತ್ತೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಒಗ್ಗರಣೆಗೆ ಹಾಕೋಣ. ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ನಿಮ್ಮ ಇಚ್ಛೆ, ಸ್ವಲ್ಪ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕ್ಯಾಳ್ರಿ, ಕಡಿಮೆ ತಿನ್ನೋರಾದ್ರೆ ಒಂಚೂರು ಕಡಿಮೆ ಹಾಕ್ಯಾಳ್ರಿ. ಇವಾಗ ಅದಕ್ಕೆ ಇನ್ನೇನು ಮಾಮೂಲಿ ಒಂದು 4 ಕಾಳು ಸಾಸಿವೆ, ಒಂದು 4 ಕಾಳು ಜೀರಿಗೆ ಒಗಿರಿ. ಇವರು ಸಾಸಿವೆ ಚಿಟಪಟ ಅಂದಮೇಲೆ ಇಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಹಿಂಗೆ ದೊಡ್ಡಕ್ಕೆ ಪದ್ರ ಹಾಕಿ. ಈರುಳ್ಳಿ ಹಾಕಿದ್ಮೇಲೆ ಒಂದು 30 ಸೆಕೆಂಡು ಸಣ್ಣೂರಿನಲ್ಲಿ ಹಿಂಗೆ ಮಾಗೋಸ್ರಿ. ಇವಾಗ ಒಂಚೂರು ಕರ್ಬೇವಿನ ಸೊಪ್ಪು ಹಾಕ್ರಿ, ಹಿಂಗೆ ತರದು ಬಿಟ್ಟು. ಹಂಗೆ 1-2 ಹಸಿಮೆಣ್ಸಿಕಾಯಿನೂ ಸೀಳು ಹಾಕಬೇಕು. ಸ್ವಲ್ಪ ಈರುಳ್ಳಿ ಮೆತ್ತಗಾಗಬೇಕು ಒಗ್ಗರಣೆಗೆ. ಆಮೇಲೆ ಒಂದು ಈರುಳ್ಳಿ 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿದ್ದಾದಮೇಲೆ ನಾವಿಲ್ಲೇನು ಹೆಚ್ಚಿಟ್ಕೊಂಡಿದ್ದೀವಿ ಸೀಮೆ ಬದನೆಕಾಯಿನ ಇದನ್ನು ಇದಕ್ಕೆ ಹಾಕ್ರಿ. ಹಾಕ್ಬಿಟ್ಟು ಇದನ್ನು ಅಷ್ಟೇ ಒಂದು 4-5 ನಿಮಿಷ ಆಗುತ್ತೆ ಮೆತ್ತಗಾಗೋವರೆಗೂ ಚೆನ್ನಾಗಿ ಇದೇ ಒಗ್ಗರಣೆಯಲ್ಲೇ ಬೇಯಿಸಬೇಕು. ನೀರು ಏನು ಹಾಕೋದು ಬೇಡ ಸದ್ಯಕ್ಕೆ. ಹಿಂಗೆ ಎಲ್ಲ ಒಗ್ಗರಣೆ ಎಲ್ಲ ಹೊತ್ತಂಗೆ ಚೆನ್ನಾಗಿ ಊರಾಡಿ ಬೇಯಿಸಬೇಕು ಮುಚ್ಚಳ ಮುಚ್ಚಿ. ಇವಾಗಲೇ ಇದಕ್ಕೆ ಉಪ್ಪು ಅರಶಿನ ಹಾಕೋದು ಬೇಡ, ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸೋಣ. ಆವಾಗವಾಗ ಸತಿ ಮುಚ್ಚಳ ತೆಗೆದು ಗೂರಾಡ್ತಿರ್ಬೇಕು. ಇದರಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ನೀರನ್ನು ಮತ್ತೆ ಹಾಕೋದೇನು ಬೇಡ. ಇವಾಗ ಇದಕ್ಕೆ ಒಂಚೂರು ಅರಶಿನ ಪುಡಿ, ಒಂಚೂರು ಉಪ್ಪು ಹಾಕೋಣ. ಉಪ್ಪು ನೋಡಿ ಹಾಕ್ರಿ, ಜಾಸ್ತಿ ಆದತ್ತೆ ಆಮೇಲೆ ಬೇಕಾದ್ರೆ ಕೊನೆಗೆ ಕಡಿಮೆ ಆಯ್ತಂದ್ರೆ ಹಾಕೋಬೋದು. ನಾನು ಚೂರು ಹಾಕ್ತಾಯಿದ್ದೀನಿ, ಕೊನೆಗಿನ ಸ್ವಲ್ಪ ಹಾಕಬೇಕು. ನೋಡಿರಿ, ಈಗ ಅರಿಶಿನ ಮತ್ತು ಒಂಚೂರು ಉಪ್ಪು ಹಾಕಿದ ಮೇಲೆ ಇವಾಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ, ನಾವಾಗಲೇ ಹಿಂಗೆ ಟೊಮೆಟೊ ಹಣ್ಣು ತೋರಿಸಿದ್ನಲ್ಲ, 1-2 ಟೊಮೆಟೊ ಹಣ್ಣು, ಅದನ್ನು ಈ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ರೇ ನಮಗೆ ಸಮಾಧಾನ ಅನ್ನಂಗಿದ್ರೆ ಟೊಮೆಟೊ ಹಣ್ಣು ಒಂದು ಅರ್ಧ ಬಳಕೆ ಕಡಿಮೆ ಹಾಕಿ, ಬೇಕಾದ್ರೆ ಕೊನೆಗೆ ಒಂದು ತೊಟ್ಟೆ ಹುಣಸೆ ಹುಳಿನೂ ಹಾಕೋಬೋದು. ನಾನು ಇವತ್ತಿದಕ್ಕೆ ಹುಣಸೆ ಹುಳಿ ಹಾಕ್ತಿಲ್ಲ, ಟೊಮೆಟೊ ಹಣ್ಣು ಹುಳಿ ಜಾಸ್ತಿ ಐತೆ, ಹಂಗಾಗಿ ಟೊಮೆಟೊ ಹಣ್ಣು ಒಂಚೂರು ದಪ್ಪನ ತಗೊಂಡಿರೋದ್ರಿಂದ ಬರೀ ಟೊಮೆಟೊ ಹಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಹಂಗೂ ಮಾಡ್ಕೋಬೋದು. ಯಾವುದೇ ಅಡುಗೆ ಆಗಲಿ ಉಪ್ಪು ಹುಳಿ ಖಾರ
ಇದನ್ನೆಲ್ಲ ಸರಿದೂಗ್ಸೋದು ನಮ್ಮ ನಾಲಿಗೆ ರುಚಿಗೆ ತಕ್ಕಂಗೆ. ಆಮೇಲೆ ನಮ್ಮ ಮನೆಗಳಲ್ಲಿ ಯಾವ ಥರ ಉಪ್ಪು ಖಾರ ಎಷ್ಟು ತಿಂತಾರೆ ಅದಕ್ಕೆ ಅನುಗುಣವಾಗಿ ನಾವು ಮಾಡ್ಕೋಬೇಕಾಗತ್ತೆ. ಈಗ ಟೊಮೆಟೊ ಹಣ್ಣು ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಟೊಮೆಟೊ ಹಣ್ಣೆಲ್ಲ ಮಾಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಜೊತೆಗೆ ಇದು ಪೂರ್ತಿ ತಣ್ಣಗಾಗಿತ್ತಲ್ಲ, ಇದನ್ನು ಪುಡಿ ಮಾಡ್ಕೊಂಬರೋಣ. ಈಗಳ್ರಿ ಒಂದಿಷ್ಟು ಒಂದು 95 ಭಾಗ ನುಣ್ಣಗಾಗಂಗೆ ಪುಡಿ ಮಾಡ್ಕೊಳ್ಳಿ. ಇಲ್ಲ ಏನಾದರೂ ಮಿಕ್ಸಿ ಜಾರ್ ಚೆನ್ನಾಗಿಲ್ಲ, ನುಣ್ಣು ರುಬ್ಬಲ್ಲ ಅನ್ನೋದಾದರೆ ಒಂದು ತೊಟ್ಟು ನೀರು ಹಾಕೊಂಡು ಕೂಡ ನುಣ್ಣಗೂ ರುಬ್ಕೋಬೋದು, ಏನೂ ತೊಂದರೆ ಇಲ್ಲ. ನುಣ್ಣಗಾದ್ರೂ ರುಬ್ಕೊಳ್ರಿ, ಇಲ್ಲ ಹಿಂಗೆ ದೊರ್ಗ ಆದರೂ ರುಬ್ಕೊಳ್ರಿ. ಟೊಮೆಟೊ ಹಣ್ಣಿಗೂ ನೀರಿನಂಶ ಇರುತ್ತೆ, ಹಂಗೆ ಸೀಮೆ ಬದನೆಕಾಯಿನಾಗೂ ನೀರಿನಂಶ ಇರೋದ್ರಿಂದ ಮತ್ತೇನು ಜಾಸ್ತಿ ನೀರು ಹಾಕೋದೇನು ಬೇಡ, ಅದರಲ್ಲೇ ಚೆನ್ನಾಗಿ ಬೇಯುತ್ತಂತೆ. ತೀರ ಒಂದು ತೆಳ್ಳಗಿರಬೇಕು ಅನ್ನೋರು ನೀರು ಹಾಕು ಕೂಡ ಬೇಯಿಸ್ಬೋದು. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಹಂಗೂ ಬೇಯಿಸ್ಬೋದು. ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೇಯಿತು ಅಂತಂದರೆ ರುಚಿ ಚೆಂದ ಪಲ್ಯಗಳು. ಇವು ಎಲ್ಲಿವರೆಗೂ ಬೇಯಬೇಕಪ್ಪ ಅಂತಂದರೆ ನೋಡಿರಿ, ಈಗ ಹಿಂಗೆ ಇದೇ ಚಾಕು ಈ ಚಮಚ ತಗೊಂಡು ಹಿಂಗೆ ಅಂದ್ರಿ ಅಂದರೆ ಮೆತ್ತಗೆ ಎಲ್ಡೋಳು ಆಗ್ಬೇಕು. ಹಿಂಗೆ ನಂಬಿಕಿದ್ರಿ ಅಂತಂದರೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಇದು ಚೂರು ಬೇಯೋದು ನಿಧಾನನೇ, ಇದು ಗಾಢ ಬೇಯಲ್ಲ. ನೋಡಿರಿ, ತೊಟ್ಟು ನೀರು ಹಾಕಿಲ್ಲ, ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೇಯಿಸಿರೋದ್ರಿಂದ ಟೊಮೆಟೊ ಹಣ್ಣೆಲ್ಲ ಮೆತ್ತಗಾಗಿದ್ದಾವೆ, ಹಾಗೆ ಚೆನ್ನಾಗಿ ಮೆತ್ತಗೆ ಬೆಂದವೆ. ಹಿಂಗೆ ಬೆಂದಿದ್ದಾದಮೇಲೆ ನಾವು ಇಲ್ಲೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಪುಡಿನ ಇದಕ್ಕೆ ಹಾಕಬೇಕು. ಪೂರ್ತಿ ಹಾಕಿದ್ರೆ ಸರಿಯಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ನೋಡಿ ಎಷ್ಟು ಬೇಕಷ್ಟು ಖಾರದ ಪುಡಿ. ನಾವು ಒಣಮೆಣ್ಸಿಕಾಯಿ ಒಂದು ಹಾಕಿದ್ವಿ ಹುರಿಯೋದಕ್ಕೆ, ಅದು ಬ್ಯಾಡಗಿ ಮೆಣಸಿಕಾಯಿ, ಅದರಲ್ಲಿ ಏನು ಖಾರ ಇರೋಲ್ಲ. ಒಗ್ಗರಣೆಗೆ ಹಾಕಿರೋದು ಒಂದೆರಡು ಅಷ್ಟೇ, ಹಂಗಾಗಿ ಅದರಿಂದನೂ ಪೂರ್ತಿ ಖಾರ ಆಗೋದಿಲ್ಲ. ಹಂಗಾಗಿ ಮೇಲೊಂಚೂರು ಖಾರದ ಪುಡಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರದ ಪುಡಿ ಹಾಕೋಬೇಕು. ಆಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಹಿಂಗೆ ಗೂರಾಡ್ಬಿಡ್ರಿ, ಎಲ್ಲದಕ್ಕೆ ಮಸಾಲೆ ಎಲ್ಲ ಹತ್ತೋ ಥರ ಚೆನ್ನಾಗಿ ಹಿಂಗೆ ಗೂರಾಡಬೇಕು. ನಿಮಗೆ ಇದು ಹಿಂಗೆ ಒಣ ಇರಬೇಕು ಅನ್ನೋದಾದರೆ ನೀವೇನು ಮಾಡ್ತೀರಪ್ಪ ಅಂದರೆ ಮತ್ತೆ ನೀರಿಗೇರೇನು ಹಾಕಕ್ಕೆ ಹೋಗ್ಬೇಡ್ರಿ. ಈ ಪುಡಿ ಹಾಕಿದ್ಮೇಲೆ ಇದನ್ನು ಒಂದು 2 ರಿಂದ 3 ನಿಮಿಷ ಹಿಂಗೆ ಸಣ್ಣೂರಿನಲ್ಲೇ ಬಿಸಿ ಮಾಡ್ಕೊಂಡ್ರಿ ಅಂತಂದರೆ ಹಿಂಗೆ ಉದುರುದ್ರು ಪಲ್ಯ ಆಗುತ್ತೆ. ಇಲ್ಲ ಸ್ವಲ್ಪ ಅನ್ನದ ಜೊತೆಗೂ ತಿನ್ನಬೇಕು ಅನ್ನೋ ಅಂತಾರೆ, ಸ್ವಲ್ಪ ನೀರು ಹಾಕಿ ಇವಾಗಿದ್ನ ಕುದಿಸ್ಬೇಕು. ನನಗೆ ಅನ್ನಕ್ಕೂ ಆಗಬೇಕು, ಚಪಾತಿಗೆ ಆಗಬೇಕು, ಹಾಗಾಗಿದ್ನ ನೀರು ಹಾಕಿ ಕುದಿಸ್ತೀನಂತೆ ಸ್ವಲ್ಪ. ನಮ್ಮ ಇದಕ್ಕೆ ತಕ್ಕಂಗೆ ನಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಎಷ್ಟು ತೆಳ್ಳಗೆ ಬೇಕು ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಂಡ್ರೆ, ನೀರು ಹಾಕಿದ ಮೇಲೆ ಅಷ್ಟೇ ಒಂದು 4 ರಿಂದ 5 ನಿಮಿಷ ಮತ್ತೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೀರು ಹಾಕಿದರೆ, ನೀರು ಹಾಕಿಲ್ಲ ಅನ್ನೋದಾದರೆ ನೀವು ಒಂದು 2 ನಿಮಿಷ ಬಿಸಿ ಮಾಡಿದರೂ ಸಾಕಾಗುತ್ತೆ. ಇವಾಗ ಉಪ್ಪು ಹಾಕ್ರಿ, ಯಾಕಂದರೆ ಅವಾಗಲೂ ಒಂಚೂರು ಉಪ್ಪು ಹಾಕಿರ್ತೀವಿ. ಈಗ ನೀರು ಹಾಕಿದ್ಮೇಲೆ ಸತಿ ಎಲ್ಲ ಚೆನ್ನಾಗಿ ಗೂರಾಡಿ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಉರಿನ ಸಣ್ಣೂರಿ, ಇಲ್ಲ ಸಣ್ಣೂರಿಗಿನಂತೂ ಒಂಚೂರು ಜಾಸ್ತಿ ಉರಿ. ಸಣ್ಣೂರಾಗೆ ಇಟ್ವಿ ಅಂತಂದರೆ ಒಂದು ನಿಮಿಷ 2 ನಿಮಿಷ ನಿಧಾನಕ್ಕೆ ಮುಚ್ಚಳ ತೆಗೆದು ಗೂರಾಡಿದ್ರೆ ನಡೆಯುತ್ತೆ. ಉರಿ ಜಾಸ್ತಿ ಇಟ್ವಿ ಅಂತಂದರೆ ಅವಾಗವಾಗ ಕಡೆಗೆ ಗಮನ ಇಟ್ಟು ನಿಗಾ ಇಟ್ಟು ಗೂರಾಡ್ತಿರ್ಬೇಕು. ತಗಲೆಲ್ಲ ಮುಚ್ಚಳ ತೆಗಿಯೋದು ಗೂರಾಡೋದು ಮುಚ್ಚೋದು ಹಂಗೆ. ಅದ್ರ ಸುತ್ತ ಎಣ್ಣೆ ಬಿಟ್ಕೊಂಡಿರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಅಷ್ಟು ಇನ್ನೇನಿಲ್ಲ, ಚೆನ್ನಾಗಿ ಬೇಯಿತು ಅಂತಂದರೆ ಮುಗೀತು. ಮಸಾಲೆನೂ ಚೆನ್ನಾಗಿ ಹುರಿದಿರ್ತೀವಿ, ಭಾಳ ತನಕ ಏನು ಬೇಯಿಸ್ಬೇಕು ಅಂತಿಲ್ಲ. ಚೆನ್ನಾಗಿ ಇನ್ನೂ ಸ್ವಲ್ಪ ಮೆತ್ತಗಾಗಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಬೇಯಿಸ್ರಿ, ಇಲ್ಲ ಇಷ್ಟಕ್ಕೆ ಸಾಕು ಅನ್ನೋರು ಇಷ್ಟಕ್ಕೆ ಇಳಿಸ್ಬೋದು. ನೋಡಿ, ಇಷ್ಟು ಮಾಡಿದ್ರಿ ಅಂತಂದ್ರೆ ಹಾಗೆ ಹೋಯ್ತು ಪಲ್ಯ. ಕೊನೆಗೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ಟವ್ ಆಫ್ ಮಾಡಿ ಇಳಿಸ್ರಿ. ನೋಡಿ, ಸ್ಟವ್ ಆಫ್ ಮಾಡಿದೆ. ಇಷ್ಟು ಮಾಡಿದ್ರಿ ಅಂತಂದರೆ ಹಾಗೆ ಹೋಯ್ತು. ಸರಿ, ಹಾಗಾದರೆ ನಿಮಗೇನಾದರೂ ಈ ಒಂದು ಪಾಕ ವಿಧಾನ ಇಷ್ಟ ಆಗಿತ್ತು ಅಂತಂದರೆ ನೀವು ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ. ನಾನು ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ನಮಸ್ತೆ.